ನಾವು ಈ ಸಭೆಯಲ್ಲಿ, ಸಮಾಜದಲ್ಲಿ, ಸಮುದಾಯದಲ್ಲಿ ನಿನ್ನ ಬೆಳಕಾಗಲು ಮತ್ತು ನಿನಗೆ ಉಪ್ಪಾಗಿ ಜೀವಿಸಲು ನಮ್ಮನ್ನು ನೀನು ಕರೆದಿದೆ. ದೇವರೇ, ನಾವು ಇಡೀ ಲೋಕಕ್ಕೆ ರುಚಿಯನ್ನು ನೀಡುವಂಥವರು, ಇಡೀ ಲೋಕಕ್ಕೆ ಕತ್ತಲೆಯಲ್ಲಿರುವಂಥ ಜನರಿಗೆ ಬೆಳಕನ್ನು ಹಂಚಲು ಕರೆಯಲ್ಪಟ್ಟವು. ನಾವು ಕ್ರೈಸ್ತರು ಇತರರಿಗೋಸ್ಕರ ಜೀವಿಸಲು ಕರೆದಂಥವರು ಸ್ವಾಮಿ. ನಮ್ಮ ಪಾರಮಾರ್ಥಿಕವಾದಂಥ ಈ ಒಂದು ಜೀವಿತ, ಪರಾರ್ಥ ಜೀವಿತ, ಅದು ನೀನು ಮೆಚ್ಚುವಂಥ ಜೀವಿತ ಎಂಬುದಾಗಿ ನಾವು ನಂಬುತ್ತೇವೆ. ಇತರರಿಗೋಸ್ಕರ ಬದುಕಲು ನೀನು ನಮ್ಮನ್ನು ಕರೆಯುತ್ತೇವೆ. ಹೀಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ನೀನು ಮುಖ್ಯ ಅತಿಥಿಯಾಗಿ ಬಾ ಎಂಬುದಾಗಿ ನಿನ್ನನ್ನು ಕರೆಯುತ್ತೇವೆ. ನಾವು ಅಧ್ಯಕ್ಷರುಗಳು ಅಥವಾ ನಾವು ಕೇವಲ ನೆಪ ಮಾತ್ರ ಸ್ವಾಮಿ, ಆದರೆ ಎಲ್ಲವನ್ನು ನಡೆಸುವಂಥವನು ನೀನು, ಮುಖ್ಯ ಅತಿಥಿ ನೀನು. ಎಲ್ಲರನ್ನು ನಮ್ಮನ್ನು ಕರೆದು ಒಂದು ಆರಾಧನೆ ಮಾಡಿ ದೇವರಿಗೆ ಉಪಕಾರ ಸಲ್ಲಿಸುವಂಥ ಒಂದು ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಘನ ಸೇವಕರು ಎಲ್ಲರೂ ಕೂಡ ನಾವೆಲ್ಲ ಬಂದಿದ್ದೇವೆ. ಈ ಕುಟುಂಬಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡಿದ್ದೇವೆ. ಈಗ ನನ್ನ ಮನವೇ ಎಂಬುದಾಗಿ ಹೇಳುವಾಗ ದಾವೀದನು ಹೇಳುವಂಥದ್ದು ತನ್ನ ಮನಸ್ಸಿಗೆ ಹೇಳುವಂಥ ಮಾತು. ಇವತ್ತು ಮನುಷ್ಯನ ಮನಸ್ಸು ಪ್ರತಿ ಗಳಿಗೆಯಲ್ಲಿ ಕೂಡ ಅದು ಚಂಚಲ, ಅದು ಬೇರೆ ಬೇರೆ ರೀತಿ ಚಿಂತನೆ ಮಾಡ್ತಾ ಇರ್ತಾನೆ. ಇವತ್ತು ಗಳಿಗೆಯಲ್ಲಿ ಒಬ್ಬ ಮನೋತಜ್ಞನು ಹೀಗೆ ಹೇಳ್ತಾರೆ, ದಿನದಲ್ಲಿ ಸಾವಿರಾರು ಬಾರಿ ಅವನ ಡಿಸಿಷನ್ ಅವನು ಚೇಂಜ್ ಮಾಡ್ತಾ ಇರ್ತಾನೆ. ಅವನ ಡಿಸಿಷನ್ ತಗೊಳ್ತಾನೆ, ಅದು ಚೇಂಜ್ ಮಾಡ್ತಾ ಇರ್ತಾನೆ. ಯಾಕಂದ್ರೆ ಮನಸ್ಸು ಸ್ಥಿರವಾಗಿರುವುದಿಲ್ಲ, ಮನಸ್ಸು ಬೇರೆ ಬೇರೆ ಕಡೆಗೆ ತಿರುಗುತ್ತಾ ಇರ್ತದೆ. ಹಾಗಾಗಿ ದಾವೀದನು ನಿಜವಾಗ್ಲೂ ದೇವರ ಉಪಕಾರವನ್ನು ಅವನು ಹೇಳುವಂಥದ್ದು ಬೇರೆಯವರಿಗೆ ಹೇಳ್ತಾ ಇಲ್ಲ, ತನ್ನ ಮನಸ್ಸಿಗೆ ಹೇಳ್ತಾ ಇದ್ದಾನೆ, ನನ್ನ ಮನಸ್ಸೇ ದೇವರ ಉಪಕಾರವನ್ನು ನೀವು ಮರೆಯಬೇಡ ಎಂಬುದಾಗಿ. ದೇವರು ನಮಗೆ ಅನೇಕ ಸಾರ್ತಿ ಒಂದನ್ನು ಮರೆಯುವುದಾಗಿ ಹೇಳಿದ್ರೆ ಮರೆತು ಬಿಡ್ತೇವೆ. ದೇವರ ವಾಕ್ಯ ಹೇಳಿದ್ರೆ ನೀವು ದೇವರ ಉಪಕಾರವನ್ನು ಮರೆಯಬೇಡ ಅಂತ ಹೇಳಿದ್ರೆ ಅದನ್ನು ಮರೆತು ಬಿಡ್ತೇವೆ. ದೇವರ ವಾಕ್ಯ ಹೇಳಿದ್ರೆ ನಿನ್ನ ವೈರಿಗಳನ್ನು ಪ್ರೀತಿಸು, ನಿನ್ನ ವೈರಿಗೋಸ್ಕರ ನೀನು ಪ್ರಾರ್ಥನೆ ಮಾಡು, ಅವರನ್ನು ಕ್ಷಮಿಸು ಎಂಬುದಾಗಿ ದೇವರ ವಾಕ್ಯ ಹೇಳಿದ್ರೆ ಅವರು ಮಾಡಿದ ತಪ್ಪುಗಳನ್ನು ನಾವು ಕ್ಷಮಿಸಿರುವುದೇ ಇಲ್ಲ. ದೇವರಲ್ಲಿ ಮರೆತು ಬಿಡಿದನು. ನಿನ್ನ ಜೀವಮಾನದಲ್ಲಿ ಅದನ್ನು ನೀನು ಯಾವತ್ತೂ ನೆನಪಿಗೆ ತರಬೇಡ. ನಿನಗೆ ಯಾರಾದರೂ ತಪ್ಪು ಮಾಡಿದರೆ ಅದು ನೆನಪಿಗೆ ತರಬೇಡ ಎಂಬುದಾಗಿ ದೇವರ ವಾಕ್ಯ ಹೇಳಿದ್ರೆ ನಾವೇನು ಮಾಡ್ತೇವೆ? ಜೀವನ ಕಾಲ, ಇಡೀ ಜೀವನದಲ್ಲಿ ಅದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ನಾವು ಜೀವಿಸ್ತೀವಿ. ಇದರಲ್ಲಿ ದೇವರು ಯಾವತ್ತೂ ಸಂತೋಷ. ಯಾಕೆ ದಾವೀದನು ದೇವರು ಉನ್ನತ ಸ್ಥಾನಕ್ಕೆ ತಂದಂತೆ ಹೇಳಿದ್ರೆ ಅವನ ಜೀವನದಲ್ಲಿ ಯಾರನ್ನೂ ಕೂಡ ಹೆಚ್ಚಾಗಿ ಅವನು ಕ್ಷಮಿಸಿ ಜೀವಿಸಿದ. ದೇವರ ಕೃಪೆಯನ್ನು ಆತನು ಏನು ಮಾಡಿದ ಅಂತ ಹೇಳಿದ್ರೆ ಆತನು ಆತುಕೊಂಡು ಜೀವನ ಮಾಡಿದ. ತನ್ನ ಮೇಲೆ ಅವನಿಗೆ ಭರವಸೆ ಅಲ್ಲ, ಅವನಿಗಿದ್ದ ಭರವಸೆ ದೇವರ ಮೇಲೆ. ಯಾವ ವ್ಯಕ್ತಿಗೆ ದೇವರ ಮೇಲೆ ಭರವಸೆ ಇರ್ತದೋ ಅವನಿಗೆ ಲೋಕದಲ್ಲಿ ಕ್ಷಮಿಸಿಕೊಂಡು ಜೀವಿಸ್ತಾನೆ. ನಾನಿವತ್ತು ನಮ್ಮ ಕ್ರೈಸ್ತ ಸಮಾಜದ ಬೇರೆಯವರ ಬಗ್ಗೆ ಹೆಚ್ಚು ಮಾತಾಡೋದಕ್ಕಿಂತ ನಮ್ಮ ಸಮುದಾಯದ ಬಗ್ಗೆ ಹೆಚ್ಚು ಮಾತಾಡಿಸಿ ಚೆನ್ನಾಗಿದೆ. ನಮ್ಮ ಸಮುದಾಯದಲ್ಲಿ ನೋಡುವಾಗ ಒಬ್ಬರನ್ನು ಕಂಡ್ರೆ ಒಬ್ಬರಿಗೆ ಯಾಕೆ ಗೊತ್ತಾಗ್ತದೆ, ಯಾರು ಏನು ಮಾಡಿರೋದು, ಅದು ಯಾಕೆ ಈ ರೀತಿ ಆಗ್ತಾ ಇದೆ? ಯೇಸು ಸ್ವಾಮಿ ನಮಗೆ ಕಲಿಸಿರುವಂತಹ ಒಂದು ಆಜ್ಞೆ ಅಂದರೆ ನೀವು ಒಬ್ಬರಿಗೊಬ್ಬರು ಪ್ರೀತಿ ಮಾಡಿ ಜೀವಿಸಬೇಕು. ದ ಗ್ರೇಟ್, ದೇವರು ಕೊಟ್ಟಿರುವಂತಹ ದೊಡ್ಡ ಆಜ್ಞೆ ಅಂದರೆ ನೀವು 15ನೇ ಅಧ್ಯಾಯ ಓದ್ರಿ, 9ನೇ ವಚನದಿಂದ ಓದ್ಕೊಂಡು ಯಾರಾದ್ರೂ ಬನ್ರಿ. ನೀವು ಯೋಹಾನ ಸುವಾರ್ತೆ 15ನೇ ಅಧ್ಯಾಯ. ಇವತ್ತು ನಾವು ದೇವರು ಮಾಡಿದ ಉಪಕಾರವನ್ನು ನಡೆಸ್ತಾ ಇದ್ದೇವೆ ಮತ್ತು ದೇವರ ವಿಚಾರದಲ್ಲಿ ಮರೆಯಬಾರದು, ಯಾವುದು ಮರೆಯಬೇಕು, ಯಾವುದು ಮರೆಯಬಾರದು ಎಂಬುದಾಗಿ ನಾವು ನಮ್ಮ ಜೀವನ ಅಳವಡಿಸಬೇಕು. ಬೇರೆ ಯಾರು ಓದ್ತೀರಿ? 15ನೇ ಅಧ್ಯಾಯ 9ನೇ ವಚನ ಇರಬೇಕು. ದಯವು ಮಾಡಿ. ಹೋಗ್ತಿರಲ್ಲ, ಯಾರಾದ್ರೂ ಡಾಕ್ಟರ್ ಹತ್ರ ಹೋಗೋದವ್ರು ಇದ್ದೀರಿ? ಇಲ್ಲಿ ಎಲ್ಲರೂ ಡಾಕ್ಟರ್ ಹತ್ರ ಹೋಗಿದ್ದೀರಾ? ಓಕೆ. ಏನಾದರೂ ಜ್ವರ ಅಂದರೆ ನಾವು ಹೋಗ್ತೇವೆ. ಏನಾದ್ರು ಜ್ವರ ಅಂತ ಹೇಳಿ ಹೋದ್ರೆ ಡಾಕ್ಟರ್ ನಮ್ಮನ್ನು ಟೆಸ್ಟ್ ಮಾಡ್ತಾರೆ. ಟೆಸ್ಟ್ ಮಾಡಿ ಏನು ಕೊಡ್ತಾರೆ? ಮೆಡಿಸಿನ್ ಕೊಡ್ತಾರೆ. ಮೆಡಿಸಿನ್ ಕೊಟ್ಟ ಮೇಲೆ ಅವ್ರು ಹೇಳ್ತಾರೆ ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ 3 ಹೊತ್ತು ನೀವು ತಗೊಳ್ಬೇಕು. ತಗೊಂಡ್ರೆ 3 ದಿನದಲ್ಲಿ ನಿನ್ನ ರೋಗ ಗುಣ ಆಗಿ ಹೋಗ್ತದೆ. ನಾವೇನು ಮಾಡ್ತೇವೆ? ಬೆಳಿಗ್ಗೆ ಬಂದು ಸರಿ ಮೆಡಿಸಿನ್ ಹೋಗ್ತೇವೋ, ಇದು ಜ್ವರ ಹೋಗ್ತದೆ ಅಂತೆ. ಹಾಗೆ ಜೀವಿಸಿ ಜನರಿಗೆ ಒಳ್ಳೆಯದನ್ನು ಮಾಡಬೇಕು ಮತ್ತು ನಾವು ಕೂಡ ಜನತೆ ಜೊತೆಗೆ ಇರಬೇಕು ಅಂತಕ್ಕಂಥದ್ದನ್ನು ಸಂಪೂರ್ಣವಾಗಿ
ಅವರು ತಮ್ಮ ಮುಂದೆ ಹೇಳಿದ್ದಾರೆ. ನಾವೆಲ್ಲರೂ ಕೂಡ ಮನುಷ್ಯರಾಗಿ ಹುಟ್ಟಿದ್ದೇವೆ. ಮನುಷ್ಯರಾಗಿ ಹುಟ್ಟೋದೇ ಕಷ್ಟ. ಈ ಭೂಮಿ ಮೇಲೆ, ಈ ಭೂಮಿ ಮತ್ತು ನೀರಿನ ಮೇಲೆ ಸಾವಿರಾರು ಜೀವಿಗಳು ಇದೆ, ನಮಗೆಲ್ಲರೂ ಕೂಡ ಗೊತ್ತಿದೆ. ಅದರಲ್ಲೂ ಕೂಡ ಮನುಷ್ಯನ ಜೀವ ಇದೆಯಲ್ಲ, ಅದು ತುಂಬ ಪ್ರಾಮುಖ್ಯತೆಯಾಗಿರ್ತಕ್ಕಂಥದ್ದು. ಹಾಗಾಗಿ ನಾವೆಲ್ಲರೂ ಕೂಡ ಮನುಷ್ಯ ಜೀವಿಯಾಗಿ ಹುಟ್ಟಿ ಬಂದಿದ್ದೇವೆ. ನಾವು ಪುಣ್ಯವಂತರು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇವೆ. ನಾವು ಯಾರೂ ಕೂಡ ಜಾತಿಯನ್ನು ಕೇಳ್ಕೊಂಡು ಯಾರು ಕೂಡ ಹುಟ್ಟಿ ಬಂದಿಲ್ಲ. ಹುಟ್ಟಿ ಬಂದ ನಂತರ ಗೊತ್ತಾಯಿತು ಆಯಾ ಜಾತಿಯಲ್ಲಿ ನಾವು ಹುಟ್ಟಿ ಬಂದಿದ್ದೇವೆ ಅಂತ ಹೇಳಿ. ಜಾತಿಯನ್ನು ಸೃಷ್ಟಿ ಮಾಡಿದ್ರೆ ಯಾರು ಗೊತ್ತಿಲ್ಲ ನಮಗೂ ಕೂಡ. ಇದುವರೆಗೂ ಕೂಡ ಜಾತಿಯನ್ನು ಯಾರು ಸೃಷ್ಟಿ ಮಾಡೋದು ಗೊತ್ತಿಲ್ಲ. ನಾನಂತೂ ಕೂಡ ಹೆಣ್ಣು ಗಂಡು ಅನ್ನೋದು ಮಾತ್ರ ಒಂದಿಷ್ಟು ಜಾತಿ ಅಂತಕ್ಕಂಥದ್ದನ್ನು ನಾನು ಇವತ್ತಿಗೂ ಕೂಡ ಅದನ್ನು ನಾನು ಯಾವಾಗಲೂ ಕೂಡ ಅದನ್ನು ಒಪ್ಕೊಳ್ಳೋದಿಲ್ಲ. ಮತ್ತು ಅದನ್ನು ನಾವು ಒಳ್ಳೆತನ ಏನಿದೆ, ಒಳ್ಳೆಯದನ್ನು ಕೂಡ ನಾವು ಅದನ್ನು ಒಪ್ಕೊಳ್ತೇವೆ. ಹಾಗಾಗಿ ಇವತ್ತು ಅನೇಕ ಈ ದೇಶದಲ್ಲಿ, ರಾಜ್ಯದಲ್ಲಿ, ಜಿಲ್ಲೆಯಲ್ಲಿ ಬಡತನದಲ್ಲಿರ್ತಕ್ಕಂಥವ್ರು ಬೇಕಾದಷ್ಟು ಜನ ಇದ್ದಾರೆ. ಶೋಷಣೆಯಲ್ಲಿರ್ತಕ್ಕಂಥವ್ರು ಬೇಕಾದಷ್ಟು ಜನ ಇದ್ದಾರೆ. ಹಾಗೆ ಶ್ರೀಮಂತರು ಬೇಕಾದಷ್ಟು ಜನ ಇದ್ದಾರೆ. ಹಣವಂತರು ಕೂಡ ಬೇಕಾದಷ್ಟು ಜನ ಇದ್ದಾರೆ. ಇವರೆಲ್ಲರೂ ಜೊತೆಯಲ್ಲಿ ನಾವೆಲ್ಲರೂ ಕೂಡ ಬದುಕ್ತಾ ಇದ್ದೇವೆ. ಬದುಕುವ ರೀತಿಯನ್ನ ನಾವೆಲ್ಲರೂ ಕೂಡ ಕಲಿಬೇಕು. ಹೇಗೆ ಬದುಕಬೇಕು, ನಾವು ಹೇಗೆ ಜೀವನವನ್ನು ಮಾಡಬೇಕು ಅಂತೇಳಿ. ನಮ್ಮ ಜೀವನದಲ್ಲಿ ಕಷ್ಟ ಸುಖಗಳು ಎಲ್ಲವೂ ಕೂಡ ಬರುತ್ತೆ. ಎಲ್ಲರೂ ಕೂಡ ಕಷ್ಟ ಇದ್ದೇ ಇರುತ್ತೆ. ಆ ಕುಟುಂಬದಲ್ಲಿ ಯಾರಿಗೂ ಕೂಡ ಕಷ್ಟ ಇಲ್ಲ ಅಂತ ಇಲ್ಲ. ಒಬ್ಬ ದೊಡ್ಡ ಶ್ರೀಮಂತರಿಗೂ ಕೂಡ ಕಷ್ಟ ಇರುತ್ತೆ, ಒಬ್ಬ ವಿಜ್ಞಾನಿಗೂ ಕೂಡ ಕಷ್ಟ ಇರುತ್ತೆ, ಒಬ್ಬ ಡಾಕ್ಟರ್ಗೂ ಕೂಡ ಕಷ್ಟ ಇರುತ್ತೆ, ಒಬ್ಬ ರಾಜಕಾರಣಿಗೂ ಕೂಡ ಕಷ್ಟ ಇರುತ್ತೆ. ಹೀಗೆ ಅನೇಕ ರೀತಿಯ ಮನುಷ್ಯನಿಗೆ ಕಷ್ಟ ಇರುತ್ತೆ. ಅದನ್ನು ನಾವು ಆ ಕುಟುಂಬದಲ್ಲಿ ನಾವು ಜೊತೆಯಲ್ಲಿ ಇದ್ದು ಆ ಕಷ್ಟಗಳನ್ನು ನಿಭಾಯಿಸಿಕೊಂಡು ಹೋಗಿ ಜನರಿಗೆ ಸಹಾಯ ಮಾಡತಕ್ಕಂಥ ಮನೋಭಾವನೆಯನ್ನು ಇಟ್ಕೊಂಡ್ರೆ ನಾವು ಹೆಚ್ಚು ಜನರ ಜೊತೆಯಲ್ಲಿ ಇದ್ದು ಜನರ ಏನು ಅವರ ಭಾವನೆಗಳಿದ್ದಾವೆ ಅದ್ರ ಜೊತೆಯಲ್ಲಿ ನಾವೆಲ್ಲರೂ ಕೂಡ ಹೋಗ್ಬೋದು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಅವರು ಒಬ್ಬ ದಲಿತ ಜನಾಂಗದಲ್ಲಿ ಹುಟ್ಟಿ ಬಂದವರು. ತಮಗೆಲ್ಲರೂ ಕೂಡ ಗೊತ್ತಿದೆ ಅವರ ಜೀವನದಲ್ಲಿ ಎಷ್ಟೆಲ್ಲ ಕಷ್ಟ ಆಯಿತು, ಎಷ್ಟೆಲ್ಲ ನೋವುಗಳನ್ನು ಅನುಭವಿಸಿದ್ರು. ಇಲ್ಲಿನ ಜನ, ಮೇಲ್ವರ್ಗದ ಜನ, ಅವರು ನಮ್ಮನ್ನ ತುಳಿಲಿಕ್ಕೆ ಎಷ್ಟು ಪ್ರಯತ್ನವನ್ನ ಪಟ್ಟರು. ಆದರೆ ಅಂಬೇಡ್ಕರ್ ಅವರು ಎಲ್ಲರೂ ಕೂಡ ಅದನ್ನ ದ್ವೇಷವನ್ನ ಎಲ್ಲರೂ ಕೂಡ ಮಾಡಲಿಲ್ಲ. ಆದರೆ ನಾನು ಯಾರು ದ್ವೇಷ ಮಾಡ್ತಾ ಇದ್ದಾರೋ, ನಮಗೆ ಯಾರು ಹೀಯಾಳಿಸ್ತಾ ಇದ್ದಾರೋ, ನಮ್ಮ ಜನಾಂಗವನ್ನ ಕಡೆಯಲ್ಲಿ ನೋಡ್ತಾ ಇದ್ದಾರೋ ಅದಕ್ಕೆ ಸರಿಯಾದ ರೀತಿಯಲ್ಲಿ ಉತ್ತರವನ್ನು ನಾನು ಕೊಡಬೇಕು ಅಂತ ಹೇಳಿ ಅವರು ಹೋರಾಟಕ್ಕೆ ನಿಲ್ತಾರೆ. ಮೊದಲನೇ ಹೋರಾಟನೇ ವಿದ್ಯಾಭ್ಯಾಸವನ್ನ ಶುರು ಮಾಡ್ತಾರೆ. ನಾನು ವಿದ್ಯಾಭ್ಯಾಸದಿಂದ ಮಾತ್ರ ಇವರಿಗೆಲ್ಲರೂ ಕೂಡ ಉತ್ತರ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ, ಇಲ್ಲ ಅಂತ ಹೇಳಿದ್ರೆ ಸಾಧ್ಯ ಆಗುವುದಿಲ್ಲ ಅಂತೇಳಿ. ಹಾಗಾಗಿ ಅವರು ವಿದ್ಯಾಭ್ಯಾಸವನ್ನ ಮಾಡ್ತಾರೆ. ಯಾರ್ಯಾರು ಕೈಕಾಲುಗಳನ್ನು ಹಿಡಿದು ಹೋಗಿ ವಿದ್ಯಾಭ್ಯಾಸವನ್ನ ಕಲಿತಾರೆ. ನಮಗೆಲ್ಲರೂ ಕೂಡ ಗೊತ್ತಿದೆ ಕತೆ. ನಿಜವಾದ ಜೀವನದ ಅವರ ಎಲ್ಲ ವಿಚಾರಗಳು ನಮಗೂ ಕೂಡ ಗೊತ್ತಿದೆ. ಬೇರೆ ಬೇರೆ ದೇಶಕ್ಕೆ ಹೋಗಿ, ಬೇರೆ ಬೇರೆ ರಾಜ್ಯಕ್ಕೆ ಹೋಗಿ, ಬೇರೆ ಬೇರೆ ಕಡೆ ಹೋಗಿ ಓದ್ತಾರೆ. ಅಲ್ಲೂ ಕೂಡ ಅವರಿಗೆ ಓದಲಿಕ್ಕೆ ಬಿಡೋದಿಲ್ಲ, ಅಲ್ಲೂ ಕೂಡ ಕಷ್ಟಪಡ್ತಾರೆ. ಹೀಗೆ ಅವರು ಓದುವ ಸಂದರ್ಭದಲ್ಲಿ ಓದಿಕೊಂಡು ಎಲ್ಲ ಬಂದ ನಂತರ ಆದರೆ ನಮ್ಮ ಜೊತೆಯಲ್ಲಿ
ಶ್ರೀಮಂತರು ಕೂಡ ಇರ್ಬೋದು, ಹೆಚ್ಚು ದುಡಿಮೆ ಮಾಡ್ತಕ್ಕಂಥ ಶಕ್ತಿ ನನಗಿರ್ಬೋದು, ಹೆಚ್ಚು ನನಗೆ ಹಣ ಸಂಪತ್ತು ಎಲ್ಲವೂ ಕೂಡ ಗಳಿಸ್ತಕ್ಕಂಥ ಶಕ್ತಿ ನನಗಿರ್ಬೋದು. ಆದರೆ ನಮ್ಮ ಪಕ್ಕದಲ್ಲಿ ಇರ್ತಕ್ಕಂಥವರು, ಇನ್ನು ಪಕ್ಕದ ಹಳ್ಳಿಯಲ್ಲಿ ಇರ್ತಕ್ಕಂಥವರು, ತಾಲೂಕಿನ ಅನೇಕ ಕಡೆ ಇರ್ತಕ್ಕಂಥವರು ತುಂಬಾ ಬಡತನದಲ್ಲಿ ಇರ್ತಾರೆ, ತುಂಬಾ ಮಾನವ ಧರ್ಮಕ್ಕಿಂತ ಹೆಚ್ಚಿನ ಬೇರೆ ಯಾವುದೂ ಇಲ್ಲ ಅಲ್ವಾ? ಹೇಗೆ ಅಂತ ಹೇಳೋದಾಗಿದ್ರೆ ಒಂದು ಬೆಸ್ಟ್ ಎಕ್ಸಾಂಪಲ್ ನಿಮಗೆ ಕೊಡ್ತೀನಿ. ಏನಂತಂದು ಹೇಳಿದ್ರೆ, ಬೈಬಲ್ನಲ್ಲಿ ವ್ಯಭಿಚಾರ ಮಾಡಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಕೊಂಡಿರುವಂಥ ಒಬ್ಬ ಸ್ತ್ರೀಯನ್ನ ತಗೊಂಡ್ಬಂದು ಬಿಟ್ಟಿದ್ದಾರೆ. ಏನ್ ಮಾಡಬೇಕು ಅಂದ್ರೆ ದೊಡ್ಡ ದೊಡ್ಡ ಕಲ್ಲುಗಳನ್ನು ಹಿಡ್ಕೊಂಡು ಆಕೆಗೆ ಹೊಡೆದು ಸಾಯಿಸಬೇಕು. ಅಕಾರ್ಡಿಂಗ್ ಟು ದ ಲಾ ಏನಂತಂದು ಹೇಳಿದ್ರೆ, ವ್ಯಭಿಚಾರ ಮಾಡ್ತಾ ಇರುವಂತ ಒಬ್ಬ ಸ್ತ್ರೀ ಅಥವಾ ಪುರುಷ, ಸ್ತ್ರೀ ಒಂದು ವೇಳೆ ಏನಾದರೂ ಸಿಕ್ಕಿ ಹಾಕಿಕೊಂಡ್ರೆ ಅವಳನ್ನು ಕಲ್ಲು ಹೊಡೆದು ಸಾಯಿಸಬೇಕು ಅನ್ನುವಂಥದ್ದು. ಆದರೆ ಮನಸ್ಸಾಕ್ಷಿ ಅನ್ನುವಂಥದ್ದು ಏನಿದೆ, ಒಂದು ವೇಳೆ ನೀನು ತಪ್ಪು ಮಾಡದೇ ಇದ್ರೆ ಅವಳ ಮೇಲೆ ಮೊದಲು ಕಲ್ಲು ಹಾಕು ಅನ್ನುವಂಥದ್ದು, ಅದು ಮನಸ್ಸಾಕ್ಷಿ ಏನಿದೆ ಅಂತಂದ್ರೆ ಎಲ್ಲದಕ್ಕಿಂತ ದೊಡ್ಡದು. ಹಾಗಾಗಿ ನಮ್ಮ ಧರ್ಮ ಯಾವುದು ಅಂತಂದ್ರೆ ಮಾನವೀಯ ಧರ್ಮ, ಇನ್ನೊಬ್ಬರನ್ನ ಪ್ರೀತಿ ಮಾಡುವಂಥ ಧರ್ಮ. ಅದರಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಇರ್ಬೋದು, ಕ್ರೈಸ್ತನಾಗಿರ್ಬೇಕು ಅಂತ ಇಲ್ಲ, ಹಿಂದೂ ಆಗಿರ್ಬೋದು, ಮುಸಲ್ಮಾನ್ ಆಗಿರ್ಬೋದು, ಸಿಖ್ ಆಗಿರ್ಬೋದು, ಪಾರ್ಸಿ ಆಗಿರ್ಬೋದು, ಯಾರೇ ಆಗಿರ್ಬೋದು, ಯಾರ ದೇಹದಲ್ಲಿ ಕೆಂಪು ರಕ್ತ ಹರಿತಾ ಇದೆಯೋ ಅವರೆಲ್ಲರನ್ನು ಪ್ರೀತಿ ಮಾಡಲಿಕ್ಕೆ ಕರೆಯಲ್ಪಟ್ಟಂಥವ್ರು ನಾವು. ಹಾಗಾಗಿ ಈಗ ಹೇಳಿದಂಥ ಪ್ರಶಾಂತ್ ಜತನ್ ಅವರು ಹೇಳಿದರು ಬಹಳ ಸುಂದರವಾಗಿ, ದ್ವೇಷವನ್ನು ಹೊರಗಿಡೋಣ ಎಂಬುದಾಗಿ. ಅದರ ಅರ್ಥ ಏನಂದ್ರೆ, ದ್ವೇಷದ ಜೊತೆಗೆ ಸ್ವಾರ್ಥತೆಯನ್ನು ಹೊರಗಿಡೋಣ ಎಂಬುದಾಗಿ. ಅಂದಾಗ ಮಾತ್ರ ಒಂದು ಒಟ್ಟಾಗಿ ಜೊತೆಯಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ. ನನಗೇನು ಫಾಯ್ದೆ ಇದೆ ಇದರಿಂದ, ನನಗೇನು ಲಾಭ ಇದೆ ಇದರಿಂದ ಎಂಬುದಾಗಿ ಹೇಳಿ ನಾವು ಬರುವುದಾಗಿದ್ರೆ ಅಲ್ಲಿ ಏನಾಗ್ತದೆ ಅಂತಂದು ಹೇಳಿದ್ರೆ, ಅಲ್ಲಿ ಒಂದು ಫುಲ್ ಸ್ಟಾಪ್ ಬೀಳ್ತದೆ ನಮ್ಮ ಲೈಫಿಗೆ. ಕಾಮ ಆಗಿರ್ಬೇಕು ಅಂದ್ರೆ ಅಲ್ಪ ವಿರಾಮವಾಗಿ ಸ್ಟಾರ್ಟ್ ಆಗಬೇಕು ಮತ್ತು ನಮ್ಮ ವ್ಯಕ್ತಿತ್ವ. ಅಂದ್ರೆ ಏನಂತ ಹೇಳಿದ್ರೆ, ನಮ್ಮ ಸ್ವಾರ್ಥತೆಯನ್ನು ಹೊರಗಿಡೋಣ, ದ್ವೇಷವನ್ನು ಹೊರಗಿಡೋಣ. ಬಹಳ ಸುಂದರವಾಗಿ ಒಬ್ಬರನ್ನು ಕೂಡ ದ್ವೇಷ ಮಾಡದ ರೀತಿಯಲ್ಲಿ ಮುಂದೆ ಸಾಗಬೇಕಾಗುತ್ತೆ. ಕರೆಕ್ಟ್. ಅದು ನಿಜವಾದಂಥ ಪ್ರಾರ್ಥನಾ ಜೀವಿತ, ಒಬ್ಬ ಕ್ರೈಸ್ತನ ಜೀವಿತ ಇದೆ. ಅವನಿಗೆ ಹಂಗೆ ಆಗಬೇಕು, ಆಗಿದ್ದು ಒಳ್ಳೇದಾಯ್ತು ಅವನಿಗೆ. ಇಂಥ ಒಂದು ದ್ವೇಷದ ಜೀವಿತದಲ್ಲಿ ನಾವು ಈಗ ಸಾಗುವಂಥದ್ದಲ್ಲ. ಯಾಕಂದ್ರೆ ಎಲ್ಲಾ ಕಡೆಗಳಲ್ಲಿ ನೋಡ್ತಾ ಇದ್ದೀವಿ ದ್ವೇಷ. ಮೊನ್ನೆ ದಿನದಲ್ಲಿ ಪ್ರತಿಯೊಂದು ಒಂದು ಮರ್ಡರ್ನ ನನಗೆ ವಾಟ್ಸಪ್ ಮಾಡಿದ್ರು. ಯಾವ ರೀತಿ ಒಂದು 19 ವರ್ಷದ ಮಕ್ಕಳು ಒಂದು ಚಿಕ್ಕ ಊರಿನಲ್ಲಿ ನಿಂತುಕೊಂಡು ಮರ್ಡರ್ ಮಾಡ್ತಾರೆ ಅನ್ನೋದು ಯಾವ ರೀತಿ ದ್ವೇಷವನ್ನು ಹುಟ್ಟಿಸ್ಕೊಂಡಿದೆ ಈಗ ಅವರ ಮನಸ್ಸಿನಲ್ಲಿ. ಹಾಗಾದ್ರೆ ನಾವು ಏನು ಕೊಡ್ಲಿಕ್ಕೆ ಹೋಗ್ತಾ ಇದ್ದೀವಿ ಇವತ್ತಿನ ದಿನಮಾನಗಳಲ್ಲಿ? ದ್ವೇಷವನ್ನೇ ಬಿತ್ತಲಿಕ್ಕೆ ಹೋಗ್ತಾ ಇದ್ದೀವಾ? ಅಲ್ಲ, ನಾವು ಹೋಗ್ತಾ ಇರೋದು ಪ್ರೀತಿಯನ್ನು ಬಿತ್ತಲಿಕ್ಕೆ. ಹಾಗಾಗಿ ಒಬ್ಬ ಕ್ರೈಸ್ತ ಸಮಾಜ ಇವತ್ತು ಜಗತ್ತು ನಮ್ಮನ್ನು ಹೇಗೆ ನೋಡ್ತಾ ಇದೆ ಅನ್ನೋದು ಬೇಕಾಗಿಲ್ಲ ನಮಗೆ. ಆದ್ರೆ ನಾವು ಕೊಡಬೇಕಾಗಿರೋದಿಲ್ಲ. ಅವನು ನನ್ನನ್ನು ದ್ವೇಷ ಮಾಡ್ತಾನೆ ಮಾಡಿ, ಆದ್ರೆ ಅವನಿಗೆ ನಾನು ಕೊಡಬೇಕಾಗಿರೋದು ಪ್ರೀತಿ, ಅವನಿಗೆ ನಾನು ಕೊಡಬೇಕಾಗಿರೋದು ದ್ವೇಷ ಅಲ್ಲ, ಅವನಿಗೆ ನಾನು ಕೊಡಬೇಕಾಗಿರೋದು ಸೇವೆನೇ. ಅವನಿಗೆ ನಾನು ಕರೆಯಲ್ಪಟ್ಟಂತ ಉದ್ದೇಶನೇ ಸೇವೆ ಅಂತ ಒಂದು ಕೆಲಸಕ್ಕೋಸ್ಕರ ನಾವು ಬಂದಿದ್ದೀವಿ. ಹಾಗಾಗಿ ಜೊತೆಯಾಗಿ ಸಾಗೋಣ, ಒಟ್ಟಾಗಿ ಸಾಗೋಣ, ಅಂದ್ರೆ ಮಾತ್ರ ಬೆಳವಣಿಗೆ. ಯಾಕಂದ್ರೆ ನನ್ನ ಮನೆಗೆ ಕಲ್ಲು ಹೊಡೆಯುವಾಗ ನಿಂತ್ಕೊಂಡು ನೋಡಿಕೊಂಡು ಅವನ ಮನೆ ಕಲ್ಲು ಬಿದ್ದ ಪಾಸ್ಟರಿಗೆ ಅಂದ್ರೆ ನಾಳೆ ನಿಮ್ಮ ಮನೆಗೂ ಕೂಡ ಕಲ್ಲು ಬೀಳ್ತದೆ. ಹಾಗಾಗಿ ಪ್ರತಿಯೊಂದಕ್ಕೂ ಜೊತೆಯಾಗಿ ನಿಂತು ಕೆಲಸ ಮಾಡುವುದಾಗಿದ್ರೆ ಮಾತ್ರ ನಾವು ದೇವರ ರಾಜ್ಯದ ಮಹಿಮೆ ಮತ್ತು ದೇವರಿಗೆ ಸಾಕ್ಷಿಯನ್ನು ಕೊಡಲಿಕ್ಕೆ ಸಾಧ್ಯ. ಇಲ್ಲಿ ಯಾರಿಗೂ ಸ್ವಾರ್ಥತೆ ಇಲ್ಲ. ಪ್ರತಿಯೊಬ್ಬರಿಗೂ ನಾನು ಅದೇ ಫಸ್ಟ್ ಹೇಳಿದಂತೆ ಮಾತು, ಇಲ್ಲಿ ಸ್ವಾರ್ಥತೆಗಿಂತ ದ್ವೇಷದಕ್ಕಿಂತ ಬೇಕಾಗಿರೋದ್ರಿಂದ ದೇವರ ನಾಮದ ಮಹಿಮೆ.
ಹಾಗಾಗಿ ನನ್ನ ಸಹೋದರ ಮತ್ತು ಸಹೋದರಿ, ಈಗ ನಾವು ಬಂದಂಥ ಒಂದು ಒಳ್ಳೆಯ ಉದ್ದೇಶ, ಒಂದು ಕೃತಜ್ಞತಾ ಜೀವಿತವೂ ಕೂಡ ಇದೆ. ನನ್ನ ದೇವರು ನಮ್ಮ ಜೀವನದಲ್ಲಿ ಅದ್ಭುತವನ್ನು ಮಾಡಿದ್ದಾನೆ ಎಂಬುದಾಗಿ ಹೇಳಿ ಅವರು ಕೃತಜ್ಞತೆ ಸಲ್ಲಿಸುವಂಥ ಇಲ್ಲಿಯವರ ಕುಟುಂಬ, ಅಯ್ಯಪ್ಪರ ಕುಟುಂಬ ದೇವರಿಗೆ ಸ್ತೋತ್ರ ಸಲ್ಲಿಸಿದಂಥ ಅದೇ ರೀತಿಯಲ್ಲಿ ತಗ್ಗಿಸಿಕೊಂಡು ನಾವು ಮುಂದೆ ಸಾಗೋದು. ನಿಮ್ಮೆಲ್ಲರನ್ನು ದೇವರ ಆಶೀರ್ವಾದ ಮಾಡಲಿ ಮತ್ತು ನಾವೆಲ್ಲರೂ ಜೊತೆಯಾಗಿ ಸಾಗೋಣ, ಕೈ ಹಿಡ್ಕೊಂಡು ಸಾಗೋಣ. ಆಮೇಲೆ ಈಶ್ವರ ಪಾಸ್ಪರ್ ಮುಂದೆ ಬಂದು ಅವರಿಗೆ ಚಿಕ್ಕದಾದ ಒಂದು ಅನುಭವವನ್ನು ಕೊಡಬೇಕೆಂಬುದಾಗಿ ನಾನು ಕೇಳ್ಕೊಳ್ಳುತ್ತೇನೆ. ಥ್ಯಾಂಕ್ ಯು ಪಾಸ್ಟರ್. ನಾವು ಅದೇ ರೀತಿಯಲ್ಲಿ ಮತ್ತೊಬ್ಬರನ್ನ ಕೂಡ ನಾವು ಈ ಸಂದರ್ಭದಲ್ಲಿ ಸನ್ಮಾನಿಸ ಮತ್ತೆ ಈ ಸಂದರ್ಭದಲ್ಲಿ ಇದನ್ನ ಹಕ್ಕುಗಳು ಕೊಡಲಿಕ್ಕೋಸ್ಕರವಾಗಿ ನಮ್ಮ ಮೊದಲಿರುವಂಥ ಅಬ್ರಾಮ್ ಪಾಸ್ಟರ್ ಅನಂತಪುರದಲ್ಲಿ ಸೇವೆ ಮಾಡೋದ್ರು ಮುಂದೆ ಬಂದು ಹಣ್ಣುಗಳು ಕೊಡಬೇಕು ಎಂಬುದಾಗಿ ನಾನು ಕೇಳ್ಕೊಳ್ತಾರೆ. ಸೊ ಅದೇ ರೀತಿಯಲ್ಲಿ ಮತ್ತೊಬ್ಬರನ್ನು ಕೂಡ ನಾವು ಸನ್ಮಾನಿಸೋಣ. ಹೆಣ್ಮಕ್ಕಳನ್ನ ಗೌರವಿಸಬೇಕು, ಪ್ರೀತಿಸಬೇಕು ಮತ್ತು ಅವರನ್ನ ಸನ್ಮಾನಿಸಿಯಿಂದ ಬಂದಂತಹ ಸಹೋದರಿ ಸುಮಾ ಅವರು ಮುಂದೆ ಬಂದು ಅವರಿಗೆ ಹಣ್ಣುಗಳನ್ನು ಕೊಡಬೇಕೆಂಬುದಾಗಿ ನಾನು ಪ್ರೀತಿಯಿಂದ ಕೇಳಿಕೊಳ್ಳುವಂತಾಗಿದೆ. ನಮ್ಮ ಮಧ್ಯದಲ್ಲಿ ಈ ಸಂದರ್ಭದಲ್ಲಿ ನಾವು ನಮ್ಮ ಪ್ರೇಮ್ ಕುಮಾರ್ ಪಾಸ್ಟರ್ ಅವರಿಗೆ ಹಣ್ಣನ್ನು ಕೊಟ್ಟು ಸ್ವಾಗತಿಸಬೇಕು. ಇವರಿಗೆ ಹಣ್ಣುಗಳು ಕೊಡುವುದಕ್ಕಾಗಿ ನಮ್ಮ ಮನೆಯಿಂದ ಸಚಿನ್ ಮುಂದೆ ಬಂದು ಇವರಿಗೆ ಹಣ್ಣು ಕೊಡಬೇಕೆಂಬುದಾಗಿ ಜೋಗದಲ್ಲಿ ಸೇವೆ ಮಾಡ್ತಿರುವಂತಹ ಸುನೀಲ್ ಪಾಸ್ಟರ್ ಮುಂದೆ ಬಂದು ಅವರಿಗೆ ಹಣ್ಣುಗಳು ಕೊಡಬೇಕೆಂಬುದಾಗಿ ನಾನು ಕೇಳಿಕೊಳ್ಳ. ಒಂದು ಹಣ್ಣಿನ ಕವರನ್ನು ಕೊಡಲಿಕ್ಕಾಗಿ ₹1,000 ಮುಂದೆ ಬರಬೇಕೆಂಬುದಾಗಿ ನಾನು ಪ್ರೀತಿಯಿಂದ ದಯಮಾಡಿ ಬಂದಂಥ ಎಲ್ಲ ಸೇವಕರಲ್ಲಿ ಒಂದು ಮನವಿ ಏನಂದ್ರೆ,